ನಮಸ್ಕಾರ ಮಗಳೇ, ನಾನು ನಿಮ್ಮ ಪ್ರೀತಿಯ ವರ್ಷ ಮ್ಯಾಮ್. PUC ಎಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ವೀಕ್ ಬ್ಲೂ ಪ್ರಿಂಟ್ ಬಂತು. ಲಾಸ್ಟ್ ವೀಕ್ವರೆಗೂ ಇದ್ದಿದ್ದು ಒಂದು ಪ್ರಶ್ನೆ, ಎಲ್ಲ ಚಾಪ್ಟರ್ಗೂ ಒಂದೇ ವೇಟೇಜನ್ನು ಕೊಡಬೇಕಾ, ಯಾವ್ದು ಎಷ್ಟು ಓದಬೇಕು ಮ್ಯಾಮ್, ಈ ಚಾಪ್ಟರ್ ಇಂಪಾರ್ಟೆಂಟಾ ಆ ಚಾಪ್ಟರ್ ಇಂಪಾರ್ಟೆಂಟಾ, ಎಲ್ಲದಕ್ಕೂ ಸೊಲ್ಯೂಷನ್ ಸಿಕ್ಕಾಯಿತು. ಆದರೆ ನನಗಿರುವಂಥ ಒಂದೇ ಒಂದು ಪ್ರಶ್ನೆ, ಏನದು? ವಾಟ್ ಈಸ್ ಯೋರ್ ಟಾರ್ಗೆಟ್ ಸ್ಕೋರ್? 50+, 60+ ಆರ್ 70 on 70? ಯಾಕೆ ಅಂತಂದರೆ ನಮಗೆ ಈ ಗೋಲ್ನ ಕ್ಲಾರಿಟಿ ಇದ್ದರೆ ಡೆಫಿನೆಟ್ಲಿ ಐ ವಿಲ್ ಟೆಲ್ ಯು ಹೌ ಟು ಗೆಟ್ ದೇರ್. ಓಕೆನಾ? ಕೆಲವೊಬ್ಬರು ಇಲ್ಲ ಮ್ಯಾಮ್ ನಾನು 60+ ಏಮ್ ಮಾಡ್ತಿದ್ದೀನಿ, ವೆಲ್ ಆ್ಯಂಡ್ ಗುಡ್, ಬಟ್ ಬಿ ಕ್ಲಿಯರ್. ಕೆಲವ್ರಿಗೆ ಇಲ್ಲ ಮ್ಯಾಮ್ ಇದು ತುಂಬ ವಾಸ್ಟ್ ಅನಿಸ್ತಾ ಇದೆ, ದಿಸ್ ಇಸ್ ಹೌ ಮಚ್ ಐ ವಾಂಟ್ ಟು ಸ್ಕೋರ್. ಬಟ್ ಐಡಿಯಲಿ ಎಲ್ಲರೂ ಶುಡ್ ಏಮ್ ಅಟ್ 70 on 70. ಬಟ್ ನಿಮ್ಮ ಮನಸ್ಸಲ್ಲಿ ಏನಿದೆ, ವಾಟ್ ಈಸ್ ಯೋರ್ ಗೋಲ್, ಪಟಾಪಟ್ ಅಂತ ಕಮೆಂಟ್ಸಲ್ಲಿ ಹಾಕಿ, ಸೊ ದಟ್ ನನಗೂ ಗೊತ್ತಾಗುತ್ತೆ ನನ್ನ ಪುಟಾಣಿಗಳು, ನನ್ನ ಜೊತೆ ಓದ್ತಾ ಇರುವಂಥ ನನ್ನ ಎಲ್ಲ ಪ್ರೀತಿಯ ಸ್ಟೂಡೆಂಟ್ಸ್ನ ಗೋಲ್ ಏನಿದೆ, ಆ ಗೋಲ್ನ ಹೇಗೆ ಮೀಟ್ ಮಾಡ್ಬೋದು ಅನ್ನೋದನ್ನ ನಾವಿವತ್ತು ಡಿಸ್ಕಸ್ ಮಾಡೋಣ. ಸೊ ಅದಕ್ಕೂ ಮುಂಚೆ 1 ನಿಮಿಷ ಟೈಮ್ ಕೊಡ್ತೀನಿ. ಎಲ್ಲರೂ ಪಾಸ್ ಮಾಡಿಬಿಟ್ಟು ಯೋಚನೆ ಮಾಡಿ ನಿಮ್ಮ ಗೋಲನ್ನು ಅಲ್ಲಿ ಡ್ರಾಪ್ ಮಾಡಿ ಮಕ್ಕಳ. ಎಷ್ಟು ಕಾಮೆಂಟ್ಸ್ ಬರುತ್ತೋ ಅಷ್ಟು ಕ್ಲಾರಿಟಿ ನನಗೆ ನೀವು ಕೊಡ್ತಿದ್ದೀರಾ, ಹಾಗೆ ನಿಮಗೂ ಕೂಡ ನೀವು ಕೊಟ್ಕೊಳ್ತಿದ್ದೀರಾ. ದಿಸ್ ಇಸ್ ಆಲ್ ಅಬೌಟ್ ಮ್ಯಾನಿಫೆಸ್ಟೇಷನ್. ಎಲ್ಲ ಕಡೆ ನೀವು ನೋಡ್ತಿರ್ಬೇಕು 70 on 70, 70 on 70, 70 on 70, ಅಥವಾ 600 on 600, 600 on 600. ಆವಾಗಲೇ ಅದು ನಮ್ಮ ತಲೆಯಲ್ಲಿ ಇನ್ಗ್ರೇನ್ ಆಗೋವಂಥದ್ದು. ಸೊ ಬೇಗ ಬೇಗ ಕಾಮೆಂಟ್ ಮಾಡಿ. ಅದಾದ ನಂತರ ಟೇಕ್ ಅ ಮಿನಿಟ್ ಆ್ಯಂಡ್ ದೆನ್ ಕಂಟಿನ್ಯೂ ದ ವಿಡಿಯೋ. ಯಾಕೆ ಅಂತಂದರೆ ಟುಡೇ ವಿ ಆರ್ ಗೋಯಿಂಗ್ ಟು ಫಿಕ್ಸ್ ದಟ್ ಸ್ಟ್ರಾಟಜಿ ಬೇಸ್ಡ್ ಆನ್ ಅ ಪರ್ಫೆಕ್ಟ್ ಪ್ಲ್ಯಾನ್. ಓಕೆನಾ? ಸೊ ಆ ಪರ್ಫೆಕ್ಟ್ ಪ್ಲ್ಯಾನ್ ಎಲ್ಲೆಲ್ಲಿಂದನೋ ಬಂದಿದ್ದಲ್ಲ, ನಮ್ಮ PU ಬೋರ್ಡ್ ಅವರೇ ಕೊಟ್ಟಿರೋವಂಥದ್ದು. ಯಾವ ರೀತಿ ಅದನ್ನು ಅನಲೈಸ್ ಮಾಡಬೇಕು ಅನ್ನೋದಕ್ಕೇ ನಾವಿವತ್ತಿಲ್ಲಿ ಸೇರಿರೋದು. ಬನ್ನಿ ಮಕ್ಕಳ, ಶುಪಟ್ ಅಂತ ಶುರು ಮಾಡೋಣ. ಸೊ ಫಸ್ಟ್ ಥಿಂಗ್, ಈ ಪ್ರಶ್ನೆಗೆ ಎಲ್ಲ ಚಾಪ್ಟರ್ಸ್ಗೂ ಒಂದೇ ಪ್ರಿಯಾರಿಟಿ ಕೊಡಬೇಕಾ? ಖಂಡಿತವಾಗ್ಲೂ ಇಲ್ಲ. ನೆವರ್ ಎವರ್ ಎವರ್ ಡೂ ದ್ಯಾಟ್. ಮ್ಯಾಮ್ ಇಕೋಸಿಸ್ಟಮು ಒಂದೇ ಥರ ಓದಬೇಕಾ ಮ್ಯಾಮ್? ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನು ಒಂದೇ ಥರ ಓದಬೇಕಾ? ಚಾನ್ಸೇ ಇಲ್ಲ. ಅದೇ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಎರಡಕ್ಕೂ ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ಕೊಡಬೇಕು. ಎರಡನ್ನೂ ಒಂದೇ ರೀತಿ ಕಲಿಬೇಕು. ಸೊ ನಿಮಗೆ ಗೊತ್ತಿರಬೇಕು ಯಾವ ಚಾಪ್ಟರ್ ಯಾವ ರೀತಿ ನಾನು ಓದಬೇಕು ಅನ್ನೋದು ನಿಮಗೆ ಕ್ಲಾರಿಟಿ ಬರಬೇಕು. ಅದು ಬರೋದು ನಮ್ಮ ಬ್ಲೂ ಪ್ರಿಂಟನ್ನು ಅನಲೈಸ್ ಮಾಡಿದಾಗ. ಸೊ ಲೆಟ್ ಮಿ ಕ್ವಿಕ್ಲಿ ಅನಲೈಸ್ ಇಟ್ ಫಾರ್ ಯು. ಫಸ್ಟ್ ಥಿಂಗ್, ಈ ಬ್ಲೂ ಪ್ರಿಂಟ್ನಲ್ಲಿ 4 ವಿಚಾರ ನಿಮಗೆ ಗೊತ್ತಾಗುತ್ತೆ. ಏನದು? ಎಷ್ಟು ಮಾರ್ಕ್ಸು, ಪ್ರತಿಯೊಂದು ಚಾಪ್ಟರ್ಗೆ ಎಷ್ಟು ಮಾರ್ಕ್ ವೇಟೇಜು, ಹಾಗೆಯೇ ಯಾವ ಥರದ ಪ್ರಶ್ನೆ ಬರ್ಬೋದು ಅನ್ನೋದು ಕೂಡ ಅವ್ರು ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ರೀಪ್ರೊಡಕ್ಟಿವ್ ಹೆಲ್ತಿಂದ ಯಾವುದೇ ರೀತಿ 5 ಮಾರ್ಕ್ ಕ್ವೆಶ್ಚನ್ ಬರೋದಿಲ್ಲ. ಸೊ ನಾನು ಐ ಶುಡ್ ನೋ ದ್ಯಾಟ್ ಓಕೆ IUDs ಹಾಗೆ ಎಕ್ಸಾಂಪಲ್ಸ್ನ ಕೇಳಿದಾಗ ನನಗೆ ಗೊತ್ತಿರಬೇಕು ಅದು ಒಂದು 3 ಮಾರ್ಕ್ ಕ್ವೆಶ್ಚನ್ ಆಗಿರುತ್ತೆ. ಅಥವಾ ಜಿಫ್ಟ್ ಬಗ್ಗೆ ಮಾತಾಡಿದಾಗ ಗೆಮಿಟ್, ಇಂಟ್ರಾ, ಫೆಲೋಪಿಯನ್ ಟ್ರಾನ್ಸ್ಫರ್, ಝೈಗೋಟ್, ಯಾವುದು 5 ಮಾರ್ಕ್ಸಿಗೆ ಬರಲ್ಲ. ಸೊ ನಾನು ಪ್ರಿಪೇರ್ ಆಗಬೇಕಾದ್ರೆ ನಾನು ಎಕ್ಸ್ಪೆಕ್ಟ್ ಮಾಡುವಂಥ ಕ್ವೆಶ್ಚನ್ಸು ಅದೇ ರೀತಿ ಇರಬೇಕು. ಸೊ ನಾನು ಪ್ರಿಪೇರ್ ಆಗೋದು ಕೂಡ ಅದೇ ರೀತಿ ಇರಬೇಕು ಅನ್ನೋ ಒಂದು ಮೈಂಡ್ ಸೆಟನ್ನು ನೀವು ಬಿಲ್ಡ್ ಮಾಡ್ಕೋಬೇಕು. ಸೊ ಮಾರ್ಕ್ಸ್ ಗೊತ್ತಾಗುತ್ತೆ, ಟೈಪ್ ಆಫ್ ಕ್ವೆಶ್ಚನ್ಸ್, ಆ್ಯಂಡ್ ಆಲ್ಸೋ ಯಾವ ಚಾಪ್ಟರ್ಗೆ ಜಾಸ್ತಿ ಮಾರ್ಕ್ಸು, ಯಾವ ಚಾಪ್ಟರ್ಗೆ ಕಡಿಮೆ ಮಾರ್ಕ್ಸು ಅನ್ನೋದು ನೀವು ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್, let us take another example. Microbes and human welfare ಮತ್ತು ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸಸ್. ಮೈಕ್ರೋಬ್ಸ್ ಆ್ಯಂಡ್ ಹ್ಯೂಮನ್ ವೆಲ್ಫೇರ್ ಆ ಚಾಪ್ಟರ್ ಏನಿದೆಲ್ಲ, ದ್ಯಾಟ್ ಮೈಕ್ರೋಬ್ಸ್ ಆ್ಯಂಡ್ ಹ್ಯೂಮನ್ ವೆಲ್ಫೇರ್ ಈ ಚಾಪ್ಟರ್ ಏನಿದೆ, ಈ 7 ಮಾರ್ಕ್ಸ್ ಏನಿದೆ ತುಂಬ ಈಸಿಯಾಗಿ ತೊಗೊಳ್ಬೋದು. ಯಾಕೆ? ಅಲ್ಲಿ ಒಂದು ಅಪ್ಲಿಕೇಶನ್ ಇರುತ್ತೆ, ಅಂದರೆ ಹೌಸ್ ಹೋಲ್ಡ್ ಇದ್ರಲ್ಲ, ಇಂಡಸ್ಟ್ರಿಯಲ್ ಪ್ರಾಸೆಸಸ್ ಎಲ್ಲ ಒಂದು ಎಕ್ಸಾಂಪಲನ್ನು ನೆನ್ಪಿಟ್ಕೊಳ್ಬೇಕು ನೀವು. ದರ್ ಇಸ್ ನಥಿಂಗ್ ಮೋರ್ ದ್ಯಾನ್ ಮೆಮರೈಸಿಂಗ್ ದಿ ಎಕ್ಸಾಂಪಲ್ಸ್. ಓಕೆ, ಇಲ್ಲಿ ಈ ಪರ್ಟಿಕ್ಯುಲರ್ ರಿಕ್ವೈರ್ಮೆಂಟ್ಗೆ ಈ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ, ಫಾರ್ ಎಕ್ಸಾಂಪಲ್ ಪ್ರಾಪಿಯೋನಿ ಬ್ಯಾಕ್ಟೀರಿಯಾ ಶರ್ಮಾನಿ, ಅಥವಾ ಕ್ಲಾಸ್ಟ್ರಿಡಿಯಂ ಬ್ಯೂಟೈಲಿಕಮ್ ಬ್ಯೂಟೈರಿಕ್ ಆಸಿಡ್, ಎಸಿಟೋಬ್ಯಾಕ್ಟರ್ ಎಸಿಟಿಕ್ ಆಸಿಡ್. ಸೊ ಯು ಹ್ಯಾವ್ ಟು ರಿಮೆಂಬರ್ ಇಟ್ ದಟ್ ವೇ, ರೈಟ್? ಆದರೆ ಇನ್ ಕೇಸ್ ಆಫ್ ಬಯೋಟೆಕ್ನಾಲಜಿ ಪ್ರಾಸೆಸ್ ಆ್ಯಂಡ್ ಪ್ರಿನ್ಸಿಪಲ್ಸ್, ಇದು 100 ಪೇಜಿನ ಚಾಪ್ಟರ್ ಆದರೆ ಇದರಲ್ಲಿ 15 ಪೇಜು ಅಥವಾ 20 ಪೇಜ್ ಇರುತ್ತೆ. ಬಿಕಾಸ್ ಅಲ್ಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಿನ್ಸಿಪಲ್. ಬಯೋಟೆಕ್ನಾಲಜಿ ಅಂತಂದರೆ ಏನು, ಫ್ರಾಮ್ ಕಲ್ಚರ್ ಅಂದರೆ ಯಾವ ರೀತಿ ಐಸೋಲೇಟ್ ಮಾಡ್ತೀವಿ, ವಾಟ್ ಆರ್ ದ ಟೂಲ್ಸ್, ಯಾವ ರೀತಿ ಎಲ್ಲ ನೀವಿಲ್ಲಿ ಅರ್ಥ ಮಾಡ್ಕೊಳ್ತೀರಾ. ಬಟ್ ಇದು ಎರಡಕ್ಕೂ ಈಕ್ವಲ್ ವೇಟೇಜ್ ಇದೆ. ಸೊ ಇಲ್ಲಿ ಮಾರ್ಕ್ಸ್ ಗೇನ್ ಮಾಡೋದು ಒಂದು ಸ್ವಲ್ಪ ಕಷ್ಟ. ಇಫ್ ಯು ಸಿ 2 MCQ, 1 5 ಮಾರ್ಕರ್. ಸೊ ಇಲ್ಲಿ 5 ಮಾರ್ಕರ್ಗೆ ನೀವು ಪ್ರಿಪೇರ್ ಆಗಬೇಕಾಗತ್ತೆ. ಆದರೆ ಇನ್ ಕೇಸ್ ಆಫ್ ಮೈಕ್ರೋಬ್ಸ್ ಆ್ಯಂಡ್ ಹ್ಯೂಮನ್ ವೆಲ್ಫೇರ್ 2 MCQs,
1 2 ಮಾರ್ಕ್ 1 3 ಮಾರ್ಕ್ ವಿಚ್ ಇಸ್ ಮಚ್ ಮೋರ್ ಈಸಿಯರ್. ಇಲ್ಲಿ 2 ಕ್ವೆಶನ್ಸ್ ಬರ್ತಾ ಇದೆ ನಿಮಗೆ. ಬಟ್ ಈ ಚಾಪ್ಟರ್ನ ನೀವು ಓದಬೇಕಾದ್ರೆ ಯು ಶುಡ್ ನೋ ದ್ಯಾಟ್ ಓಕೆ ಇಲ್ಲಿ 5 ಮಾರ್ಕ್ಸ್ ಬರುತ್ತೆ, ಕೇಳೋ ಸಾಧ್ಯತೆ ಇದೆ. ಸೊ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ಇಟ್ ದ್ಯಾಟ್ ವೇ. ಸೊ ಹಾಗಾಗಿ ಇಲ್ಲಿ 7 ಇದೆ, ನಾನು 2 ಈಕ್ವಲ್ ಆಗಿ ಕುತ್ಕೊಂಡು ಓದ್ತೀನಿ. ನೋ, ದೇರ್ ಈಸ್ ಅ ಚೇಂಜ್. ಎಲ್ಲಿ ಚೇಂಜ್ ಬರುತ್ತೆ? ಟೈಪ್ ಆಫ್ ಕ್ವೆಶನ್ಸ್, ಯಾವ ರೀತಿ ಕ್ವೆಶನ್ ಮಾಡ್ತಾರೆ ಅಂತ. ಸೊ ದ್ಯಾಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅದರ್ ಪಾಯಿಂಟ್, ಸೊ ಫಸ್ಟ್ ಪಾಯಿಂಟ್ ಏನು, ಹೈಯೆಸ್ಟ್ ವೇಟೇಜ್ ಇರೋದನ್ನ ಫಸ್ಟ್ ಫಿನಿಶ್ ಮಾಡಬೇಕು. ಐಲ್ ಕಮ್ ಟು ದ್ಯಾಟ್. ಬಟ್ ವಾಟ್ ವರ್ ವಿ ಡಿಸ್ಕಸಿಂಗ್ ಸೋ ಫಾರ್, ಬ್ಲೂ ಪ್ರಿಂಟಲ್ಲಿ ಏನೇನನ್ನ ನೋಡಬೇಕು, ಎಷ್ಟು ಮಾರ್ಕ್ಸು ಪರ್ ಚಾಪ್ಟರು, ಯಾವ ರೀತಿ ಕ್ವೆಶನ್ಸ್ ಬರುತ್ತೆ, ಅಕಸ್ಮಾತ್ ಒಂದೇ ಮಾರ್ಕ್ಸ್ ವೇಟೇಜ್ ಇದ್ರೂ ಯಾವ ರೀತಿ ನಾನು ಅದನ್ನು ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ, ಕರೆಕ್ಟಾ? ಸೊ ನಾವು ಲೆಟ್ ಅಸ್ ಗೋ ಇಟ್ ಒನ್ ಸ್ಟೆಪ್ ಮೋರ್ ಇನ್ ಟು ದ ಡೀಟೇಲ್. ಹೈಯೆಸ್ಟ್ ವೇಟೇಜ್ ಏನು? ಔಟ್ ಆಫ್ 70 ಮಾರ್ಕ್ಸ್ 11 10 13 13. ಸೊ ಇದು 26, ಅದು 21, ಆಯಿತಾ? ಎಷ್ಟು? 47 ಮಾರ್ಕ್, ಕರೆಕ್ಟಾ? 26 21 47 ಮಾರ್ಕ್ ಇಲ್ಲೇ ಬಂದ್ಬಿಡ್ತು. 47 ಮಾರ್ಕ್ಸ್ ಔಟ್ ಆಫ್ 70 ಕಮ್ಸ್ ಫ್ರಮ್ ದೀಸ್ 4 ಚಾಪ್ಟರ್ಸ್. ಆ್ಯಂಡ್ ಇದು ನಿಮಗೆ ವರ್ಷದ ಶುರುವಿನಲ್ಲೇ ಮಾಡಿಸ್ತಾರೆ, ಕ್ವಾರ್ಟರ್ಲಿ ಟೆಸ್ಟ್ನಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಈ 2 ಚಾಪ್ಟರ್ಸು ಅಥವಾ 3 ಚಾಪ್ಟರ್ಸ್. ಯಾಕೆ ಹೇಳಿ? ಮತ್ತೆ 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 ನೀವು ಓದಿದಾಗ ಇದನ್ನು ನಿಮಗೆ ಆ ಕಾನ್ಸೆಪ್ಟ್ ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಅಂಡರ್ಸ್ಟುಡ್? ಸೊ ಹಾಗಾಗಿ ದೀಸ್ ಇಸ್ ದ ಮೇಜರ್. ಅಂದರೆ ನೀವೊಂದು ಕೇಕ್ ತೊಗೊಂಡ್ರೆ ಆ ಕೇಕಲ್ಲಿ ಮುಕ್ಕಾಲು ಇದೇನೆ, ಈ 4 ಚಾಪ್ಟರ್ಯಿಂದನೇ ಬರುತ್ತೆ. ಆ್ಯಂಡ್ ಮೈಂಡ್ ಯು, ಈ 2 ಚಾಪ್ಟರ್ಸು ತುಂಬ ಕಷ್ಟ. ಯಾಕೆ? ಇಲ್ಲಿಂದಾನೇ ಒಂದು ಹಾಟ್ಸ್ ಪ್ರಶ್ನೆ ಬರೋದು. ಡೋಂಟ್ ಟೇಕ್ ದೀಸ್ 2 ಚಾಪ್ಟರ್ಸ್ ಲೈಟ್ಲಿ. ಇಫ್ ಐ ಹ್ಯಾವ್ ಟು ಗಿವ್ ಯು ಅ ಕಂಪ್ಯಾರಿಸನ್, ಸೌತಲ್ಲಿ ತಳಪತಿ ವಿಜಯ್ ಆದರೆ ನಾರ್ತಲ್ಲಿ ನಮ್ಮ ಶಾರುಖ್ ಖಾನ್, ಅಥವಾ ಇಲ್ಲಿ ರಜನಿಕಾಂತ್ ಆದರೆ ಅಲ್ಲಿ ನಮ್ಮ ಶಾರುಖ್ ಖಾನ್, ಕರೆಕ್ಟಾ? ಸೊ ದಟ್ ಇಬ್ಬರೂ ತುಂಬ ಇಂಪಾರ್ಟೆಂಟ್. ಇಲ್ಲಿಂದಾನೇ ಹಾಟ್ಸ್ ಪ್ರಶ್ನೆ ಬರುವಂಥದ್ದು. ಆ್ಯಂಡ್ ದೀಸ್ ಆರ್ ದಿ ಓನ್ಲಿ 2 ಚಾಪ್ಟರ್ಸ್ ವೇರ್ ಯು ವಿಲ್ ಗೆಟ್ 5 ಮಾರ್ಕ್ಸ್ ಟು 2 ಕ್ವೆಶ್ಚನ್ಸ್. ಸೊ ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್, ಲ್ಯಾಕ್ ಒಪೆರಾನ್ ಮಾಡೆಲ್ ಎಲ್ಲ ಇಂಪಾರ್ಟೆಂಟ್. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸಲ್ಲಿ ಮೊನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ದ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಎಲ್ಲದೂ ತುಂಬ ಈಸಿ. ಒಂದ್ಸಲ ಅರ್ಥ ಮಾಡ್ಕೊಂಡ್ಬಿಟ್ರೆ, ಹಿಯರ್ ಯು ರಿಕ್ವೈರ್ ಮೋರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಪ್ಲಸ್ ಅಪ್ಲಿಕೇಶನ್ ಬೇಸ್ಡ್. ಅರ್ಥ ಆಗ್ತಿದೆಯಾ? ಅಂಡರ್ಸ್ಟ್ಯಾಂಡಿಂಗ್ ಪ್ಲಸ್ ಅಪ್ಲಿಕೇಶನ್ ಬೇಸ್ಡ್. ಅದೇ ಇಫ್ ಯು ಥಿಂಕ್ ಆಫ್ ಚಾಪ್ಟರ್ಸ್ ಲೈಕ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, biotechnology and its applications, biodiversity and conservation. For example, 5 plus 7 plus 8. 7 plus 8 is 15. 15 plus 5 is 20. ನೀವು ಈಸಿಯಾಗಿ ಇಲ್ಲೂ 20 ಸ್ಕೋರ್ ಮಾಡ್ಬೋದು. But it depends on what kind of chapters you choose. But I would suggest don't skip. ನನಗೆ ಗೊತ್ತಿರುವಂಥದ್ದು ತುಂಬ ಜನಕ್ಕೆ ಹಾಟ್ಸ್ಪಾಟ್ ಅಂತಂದರೆ ಒಂದ ಎವಲ್ಯೂಷನ್ ಕಷ್ಟ ಆಗುತ್ತೆ ಅಥವಾ ಇಕೋಸಿಸ್ಟಮ್ ಚಾಪ್ಟರ್ ಕಷ್ಟ ಅಂತ ಅನಿಸುತ್ತೆ. ಆ್ಯಂಡ್ ಆಲ್ಸೋ ದಿ ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್. ಇಲ್ಲಿ ದ ಇಂಟರಾಕ್ಷನ್ ಪಾರ್ಟ್ಸ್ ಆರ್ ವೆರಿ ಸಿಂಪಲ್ ಮಕ್ಕಳ. ದ್ಯಾಟ್ ಯು ಈಸ್ ರಿಯಲಿ ದ ಸ್ಕೋರಿಂಗ್ ಪಾರ್ಟ್. ಬಟ್ ಇದೇನಾಗತ್ತೆ, ಎವಲ್ಯೂಷನ್ ಮತ್ತು ಎಕೋಸಿಸ್ಟಮ್ನಲ್ಲಿ ಎಕ್ಸ್ಟ್ರೀಮ್ ಬಾಟ್ನಿ ಇಂಟ್ರಡ್ಯೂಸ್ ಆಗೋಗುತ್ತೆ ನಿಮಗೆ. ಸೊ ಅವಾಗ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಬಟ್ ಯು ಸಿ ದ ವೇಟೇಜ್ನ. ಎವಲ್ಯೂಷನ್ 8 marks ಆ್ಯಂಡ್ ಎಕೋಸಿಸ್ಟಮ್ ಇಸ್ 5 marks. ಸೊ ಇಫ್ ಯು ಆರ್ ರಿಯಲಿ ಕ್ಲಿಯರ್ ವಿತ್ ದಿಸ್, ಅಂದರೆ ನೀವು 100% ಈ ಚಾಪ್ಟರ್ಸ್ನಲ್ಲಿ ಕ್ಲಿಯರ್ ಇದ್ದೀನಿ ಅಂತಂದರೆ ಇಲ್ಲಿ ಯು ಕ್ಯಾನ್ ಟೇಕ್ 1 step ಬ್ಯಾಕ್. ಹಾಗಂತ ನಾನು ಓದೋದೇ ಇಲ್ಲ ಅದನ್ನು, ಅದ್ರ ಬಗ್ಗೆ ನಾನು ತಿಳ್ಕೊಳ್ಳೋದೇ ಇಲ್ಲ, ನಾನು ಮುಟ್ಟೋದೇ ಇಲ್ಲ ಅಂತಲ್ಲ. ಐ ಆಮ್ ಸೇಯಿಂಗ್ ಸ್ವಲ್ಪ ಪ್ರಿಯಾರಿಟಿನಲ್ಲಿ ಕೀಪ್ ದೀಸ್ ಟು ಟುವರ್ಡ್ಸ್ ದಿ ಎಂಡ್ ಇಫ್ ಇಟ್ ಈಸ್ ಅ ಲಿಟಲ್ ಡಿಫಿಕಲ್ಟ್ ಫಾರ್ ಯು. ಬಟ್ ದೀಸ್ ಆರ್ ರಿಯಲಿ ಈಸಿ ಚಾಪ್ಟರ್ಸ್ ವೇರ್ ಯು ಕ್ಯಾನ್ ಸ್ಕೋರ್ ಇಸ್ reproductive health, okay, and microbes in human welfare, human health and diseases. Human health and diseases ಅಲ್ಲೂ ಅಷ್ಟೇ, ಡಿಸೀಸ್, ಕಾಸೇಟಿವ್ ಆರ್ಗ್ಯಾನಿಸಮ್, ವಾಟ್ ಇಸ್ ದ ಸಿಂಪ್ಟಮ್, ಆ್ಯಂಡ್ ಆಲ್ಸೋ ಇಮ್ಯುನಿಟಿ, ಅಕ್ವೈರ್ಡ್ ಇಮ್ಯುನಿಟಿ, ಯಾವ ರೀತಿ ನಮ್ಮ ಬಾಡಿ ಅದನ್ನು ಫೈಟ್ ಮಾಡುತ್ತೆ. ಸೊ ಆಲ್ ಆಫ್ ದ್ಯಾಟ್ ಕಾನ್ಸೆಪ್ಚುಯಲ್ ಬೇಸ್ಡ್ ಟೈಪ್ ಆಫ್ ಚಾಪ್ಟರ್ಸ್. ಸೊ ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಇಟ್ ಕ್ಯಾನ್ ಸೋ ಹ್ಯಾಪನ್ ದಟ್ ಕೆಲವ್ರಿಗೆ ಎಕೋಸಿಸ್ಟಮ್ ಮತ್ತು ಎವಲ್ಯೂಷನ್ ಇದಾಗಿರ್ಬೋದು, ಈಸಿ ಆಗಿರ್ಬೋದು. ದೇ ಕ್ಯಾನ್ ಫೈಂಡ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ತುಂಬ ಕಷ್ಟ. ಬಟ್ ಡೋಂಟ್ ಅಫೋರ್ಡ್ ಟು ಲೂಸ್ ಆನ್ ದೀಸ್ 2 ಚಾಪ್ಟರ್ಸ್. ಇದು ಒಂಥರ ಚಿನ್ನದ ಗಣಿ ಇದ್ದಂಗೆ, ಇದನ್ನು ಬಿಟ್ಕೊಡೋ ಅಂತ ಯೋಚನೆ ಮಾಡಬೇಡಿ. ಹ್ಯೂಮನ್ ರಿಪ್ರೊಡಕ್ಷನ್ ನನಗೆ ಗೊತ್ತು, ಎವ್ರಿಬಡಿ ಈಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಆಲ್ಸೋ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಬಿಕಾಸ್ ಸ್ಟಾರ್ಟಿಂಗಿಂದ ಓದಿರ್ತೀರಿ, ಭಾಳಷ್ಟು ಸಲ ರಿವಿಷನ್ ಆಗಿರುತ್ತೆ, ವಿಲ್ ಬಿ ವೆರಿ ವೆರಿ ಕಂಫರ್ಟಬಲ್. ಬಟ್ ಪ್ರಾಬ್ಲಮ್ ಬರೋದೇ ಈ 2 ಚಾಪ್ಟರ್ಸ್ ವೆರಿನ್ ಯು ವಿಲ್ ಟಾಕ್ ಮೋರ್ ಅಬೌಟ್ ಜೆನೆಟಿಕ್ಸ್. ಸೊ ಮೇಕ್ ಶ್ಯೂರ್ ಯು ಸಾಲ್ವ್ ಮೋರ್ PYQs. ಅರ್ಥ ಆಗ್ತಿದೆಯಾ ಮ್ಯಾಮ್? ನೆಕ್ಸ್ಟ್ ನೀವು ಕೇಳ್ಬೋದು, ಮ್ಯಾಮ್ ಈ ರೀತಿ ನಾನೀಗ ನಿಮಗೆ ಬ್ರೇಕ್ ಡೌನ್ ಮಾಡಿಕೊಟ್ಟೆ ಸ್ಲ್ಯಾಬ್ಸಲ್ಲಿ. ಫಾರ್ ಎಕ್ಸಾಂಪಲ್ ದೀಸ್ ಫೋರ್ ಚಾಪ್ಟರ್ಸ್ ಆರ್ 1 ಸ್ಲ್ಯಾಬ್. ಯಾವ್ದ್ಯಾವುದು?
sexual reproduction, human reproduction, principles of inheritance, and this one is one chunk. ಯಾವುದು 47 ಮಾರ್ಕ್ಸ್ ಕೊಡುವಂಥದ್ದು. ನೆಕ್ಸ್ಟ್ ಚಂಕ್ ಈಸ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಬಯೋಟೆಕ್ನಾಲಜಿ ಆ್ಯಂಡ್ ಪ್ರಾಸೆಸಸ್ ಆ್ಯಂಡ್ ದಿಸ್ ಒನ್. ಸೊ ದೀಸ್ 4. ಸೊ ಇಲ್ಲಿ ಎಷ್ಟಾಯಿತು? 13, 16, 7. 13, 16, 29, 29, 7, 36. 36 ಪ್ಲಸ್ 47 ಎಷ್ಟಾಯಿತು? ಐ ಆಮ್ ಬ್ಯಾಡ್ ಇನ್ ಮ್ಯಾಥ್. 13, 1, 3, 7, 83. ಸೊ ನೀವು ಬರಿಬೇಕಾಗಿರೋದು, ನೀವು ಬರೆಯೋದು ಔಟ್ ಆಫ್ 105. ಸೊ 83 ಮಾರ್ಕ್ಸ್ ಯು ಆರ್ ಶ್ಯೂರ್ ಆಫ್. ಸೊ ಯು ಕ್ಯಾನ್ ಈಸಿಲಿ ಸ್ಕೋರ್ ದಿಸ್ 70 ಮಾರ್ಕ್ಸ್. ಅಂದರೆ ನಿಮಗೆ ಒಂದು ಆಪ್ಷನ್ ಕೂಡ ಬರುತ್ತೆ. ಯು ಸ್ಟಿಲ್ ಹ್ಯಾವ್ ಅ ಆಪ್ಷನ್ ಅಟ್ ದ 3 ಮಾರ್ಕ್ಸ್ ಕ್ವೆಶ್ಚನ್. ಬಟ್ ದಿಸ್ ಇಸ್ ಗೋಯಿಂಗ್ ಟು ಬಿ ರಿಸ್ಕ್. ಯಾಕೆ ರಿಸ್ಕು? ಈ ಎರಡೂ ಹಾಟ್ಸ್ ಕ್ವೆಶ್ಚನನ್ನು ಯು ಶುಡ್ ಬಿ ಏಬಲ್ ಟು ಆನ್ಸರ್. ಸೊ ನೀವು ಅಷ್ಟು ಸ್ಪೆಸಿಫಿಕ್ ಆಗಿ, ಅಷ್ಟು ಪ್ರಿಸೈಸ್ ಆಗಿ ನೀವು ಇದನ್ನು ಮಾಸ್ಟರ್ ಮಾಡಿದ್ರೆ ಆವಾಗ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಡಿಡ್ ಐ ಕ್ಯಾಲ್ಕುಲೇಟ್ ದ ರಾಂಗ್ ವೇ? ಇಟ್ ಹ್ಯಾಪನ್ಸ್. ದಿಸ್ ಇಸ್ ನಂಬರ್ ಆಫ್ ಅವರ್ಸ್. ಇಲ್ಲಿ ಐ ಹ್ಯಾವ್ ಮಿಸ್ಡ್. ಓಕೆ, ಇಟ್ ಹ್ಯಾಪನ್ಸ್. ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಓಕೆ, ಸೊ ಇಲ್ಲಿ ಲೆಟ್ ಅಸ್ ಸಿ. 11, 7, 7, 6 ಎಷ್ಟಾಯಿತು? 7, 7, 14. 14 plus 11, 25, 25 plus 6, 31. 31 plus 47, 78 marks. Still you are ahead. So my calculation is correct. Sorry, I just went to the number of hours. Sorry, adenadru mistake agide ondsala nodkobidi. But more or less the numbers remain the same. Okay na? So what you am trying to say is, ಈ ನಾಲ್ಕು ಚಾಪ್ಟರ್ನ ಸ್ಲ್ಯಾಬನ್ನು ನೀವು ಚೂಸ್ ಮಾಡಿದ್ರೆ ಮೇಕ್ ಶ್ಯೂರ್ ಯು ಆರ್ ವೆರಿ ಕೇರ್ಫುಲ್ ಅಬೌಟ್ ದಿಸ್ ಹಾಟ್ಸ್. ಓಕೆ, ಸೊ ಈ ಸ್ಟ್ರಾಟಜಿಯನ್ನು ನೀವು ಬೋರ್ಡಲ್ಲಿ ಉಪಯೋಗಿಸ್ಕೊಳ್ಬೋದು. ಡೆಫಿನೆಟ್ಲಿ ಮ್ಯಾಮ್ ನಾನು ಸ್ಕಿಪ್ ಮಾಡ್ಬೋದಾ? ಖಂಡಿತವಾಗ್ಲೂ ಯು ಕ್ಯಾನ್ ಸ್ಕಿಪ್. ಬಟ್ ಮೇಕ್ ಶ್ಯೂರ್ ಯು ಆರ್ ವೆರಿ ವೆರಿ ಶ್ಯೂರ್ ಆಫ್ ದಿಸ್ 78 ಮಾರ್ಕ್ಸ್. ಸೊ ದ್ಯಾಟ್ ಆಪ್ಷನ್ ಒಂದೇ ತೊಗೊಳ್ತಿದ್ದೀರಾ ನೀವು, ಅಲ್ಲೂ ಒಂದೇ ಆಪ್ಷನ್ ಯು ಆರ್ ಟೇಕಿಂಗ್. ಕರೆಕ್ಟ್? 5 ಮಾರ್ಕ್ಸ್ ಒಂದು ಆಪ್ಷನ್ ತೊಗೊಳ್ಬೋದು, ಅಥವಾ 3 ಮಾರ್ಕ್ಸ್ ಒಂದು ಆಪ್ಷನ್ ತೊಗೊಳ್ಬೋದು. ಸೊ ಬಿ ವೆರಿ ವೆರಿ ಕ್ಲಿಯರ್ ಯಾವುದನ್ನು ನಾನು ಮಾಡ್ತಿದ್ದೀನಿ ಅಂತ. ಇದನ್ನು ಇವಾಗಲೇ ಮಾಡಬೇಡಿ. ಡೂ ಇಟ್ ಟುವರ್ಡ್ಸ್ ದ ಎಂಡ್. ಡಿಸೆಂಬರಲ್ಲಿ ಕೂತ್ಕೊಂಡು ನೀವು ಇದನ್ನು ಅನಲೈಸ್ ಮಾಡೋದು ಕರೆಕ್ಟ್. ಆದರೆ ಯಾಕೆ ಮ್ಯಾಮ್ ಇಷ್ಟೆಲ್ಲ ಟ್ರಿಕ್ ಹೇಳ್ಬಿಟ್ಟು ಇವಾಗ ಹಿಂಗೆ ಹೇಳ್ತಿದ್ದೀರಾ ಅಂತಂದರೆ, ದ ಹಾರ್ಶ್ ರಿಯಾಲಿಟಿ ಈಸ್ KCET ಆ್ಯಂಡ್ NEET. ಇದರಲ್ಲಿ ದ ವೇಟೇಜ್ ಇಸ್ ವೆರಿ ಡಿಫ್ರೆಂಟ್. ಇಟ್ ಇನ್ಕ್ಲೂಡ್ಸ್ ಬೋತ್ PU1 ಆ್ಯಂಡ್ PU2 ಟುಗೆದರ್. ಸೊ ಆಲ್ರೆಡಿ PU1 ಇಸ್ ಅ ಗ್ರೇ ಏರಿಯಾ. ನೀವು ಮತ್ತೆ ರಿವೈಸ್ ಮಾಡಬೇಕು ಅದನ್ನು. ಕರೆಕ್ಟಾ? ಅಲ್ಲಿ ಒಂದು ಸ್ವಲ್ಪ ನೀವು ಸ್ಟೇಕ್ಸ್ ತೊಗೋತೀರ. ಬಟ್ PU2 ಅಲ್ಲಿ ಯು ಹ್ಯಾವ್ ಟು ಸ್ಟಡಿ ಆಲ್ ದ ಟಾಪಿಕ್ಸ್, ನೋ ಸ್ಕಿಪ್ಪಿಂಗ್. ಸೊ ಇಫ್ ಯು ಆರ್ ವೆರಿ ಕ್ಲಿಯರ್, ಇಲ್ಲ ಮ್ಯಾಮ್ ಬೋರ್ಡ್ ಇಸ್ ಮೈ ಪ್ರಿಯಾರಿಟಿ ಅಂತಂದರೆ ಟೇಕ್ ದಟ್ ಸ್ಟ್ರಾಟಜಿ ಆ್ಯಂಡ್ ಗೋ ಅರ್ ಹೆಡ್. ಬಟ್ ಇಫ್ ಯು ಆರ್ ಥಿಂಕಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ದಯವಿಟ್ಟು ಅದನ್ನು ಮಾಡಬೇಡಿ. ಸ್ಟಡಿ ಆಲ್ ದ ಟಾಪಿಕ್ಸ್. ಫಾರ್ ಎಕ್ಸಾಂಪಲ್ ಎವಲ್ಯೂಷನಿಂದ ಡೆಫಿನೆಟ್ಲಿ 3 ಕ್ವೆಶ್ಚನ್ಸ್ ಬಂದೇ ಬರುತ್ತೆ. ನೀಟಿಂದ ಅಂತೂ ಇಫ್ ಯು ಸೇ ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್, ಇಂಟ್ರಾಕ್ಷನ್ ಮೇಲೆ 3 ಕ್ವೆಶ್ಚನ್ಸ್ ಖಂಡಿತ ಬರುತ್ತೆ. ಐ ಯು ಅಂಡರ್ಸ್ಟ್ಯಾಂಡಿಂಗ್ ದ ಗ್ರಾವಿಟಿ? ಸೊ ಹಾಗಾಗಿ ಈ ಟ್ರಿಕ್ಕನ್ನು ನೀವು ಇನ್ಸೆಪ್ಷನ್ ಮಾಡ್ಕೊಳ್ಳೋದ್ರಿಂದ, ಅಂದರೆ ಇದನ್ನು ಅಳವಡಿಸ್ಕೋಬೇಕು ಅನ್ನೋದು ಡಿಸೈಡ್ ಆ್ಯಂಡ್ ಡಿಸೆಂಬರ್. ಬಟ್ ಈಗಲೇ ಬರೆದಿಟ್ಕೊಳ್ಳಿ ದಟ್ ಓಕೆ ದಿಸ್ ಇಸ್ ವಾಟ್ ಯು ಕ್ಯಾನ್ ಡೂ. ಬಟ್ ನೀವು ಓದಬೇಕಾದ್ರೂ ಅಷ್ಟೇ ಯು ಕ್ಯಾನ್ ಗಿವ್ ಮೋರ್ ಪ್ರಿಯಾರಿಟಿ. ಈ ಚಾಪ್ಟರ್ಸ್ಗೆ ನಾನು ಜಾಸ್ತಿ ಪ್ರಿಯಾರಿಟಿ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಮಾಲಿಕ್ಯುಲರ್ ಬೇಸಿಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಕಾಂಪಿಟೇಟಿವ್ ಅಲ್ಲೂ ಇಟ್ಸ್ ಅ ಸ್ಟಾರ್ ಚಾಪ್ಟರ್. ನೀಟ್ಗೂ ಇಟ್ಸ್ ಅ ಸ್ಟಾರ್ ಚಾಪ್ಟರ್. ಸೊ ಅದಕ್ಕೆ ದರ್ ಇಸ್ ನೋ ಲುಕಿಂಗ್ ಬ್ಯಾಕ್. ಸೊ ಫೋಕಸ್ ಮೋರ್ ಆನ್ ದೋಸ್ ಚಾಪ್ಟರ್ಸ್ ಆ್ಯಂಡ್ ಗಿವ್ ಲೆಸ್ ಪ್ರಿಯಾರಿಟಿ ಟು ದಿ ಸ್ಮಾಲರ್ ಚಾಪ್ಟರ್ಸ್. ಬಟ್ ಒಂದಿದೆ ಅಲ್ಲ, more the questions, more the marks, more priority. No. Even if it is lesser the marks, be more clear. For example, human health and diseases ಅಥವಾ microbes in human welfare 7 marks ಬರ್ತಾ ಇದೆ ನಿಮಗೆ with very less efforts. ಅಲ್ಲಿ ನಿಮಗೆ human reproduction ಎಷ್ಟು ಕಲಿಬೇಕು ನೀವು to get that 11 marks. But human health and diseases 7 marks you're getting very easily. Microbes in human welfare, that 7 marks you're getting very easily. ಸೊ ಯಾಕೆ ಇದನ್ನು ಪ್ರಯಾರಿಟೈಸ್ ಮಾಡಬಾರ್ದು? ಸೊ ಸ್ಟ್ರಾಟಜಿಕ್ ಆಗಿ ಯೋಚನೆ ಮಾಡಿ. ಯಾವಾಗಲೂ ಡೋಂಟ್ ಸ್ಟಿಕ್ ಟು ಜಾಸ್ತಿ ವೇಟೇಜ್ ಇರುವಂಥ ಚಾಪ್ಟರ್ಸ್ ಅಂತ. ಓಕೆನಾ? ಸೊ ನಿಮ್ಮ ಕಂಫರ್ಟ್, ನಿಮ್ಮ ರಿಕ್ವೈರ್ಮೆಂಟ್ನ ಬೇಸಸ್ ಮೇಲೆ ಯು ಕ್ಯಾನ್ ಅನಲೈಸ್ ಆ್ಯಂಡ್ ಗೋ ಅಹೆಡ್ ವಿತ್ ದಿಸ್. ಸೊ ಆಲ್ವೇಸ್ ರಿಮೆಂಬರ್ ಆಪ್ಷನ್ಸ್ ಇರುತ್ತೆ. ಸೊ ಡೆಫಿನೆಟ್ಲಿ ಯು ಡೋಂಟ್ ಹ್ಯಾವ್ ಟು ಬ್ರೇಕ್ ಯೋರ್ ಹೆಡ್ ಕಂಪ್ಲೀಟ್ಲಿ ಆನ್ ದಿಸ್. ಓಕೆನಾ? ಇಷ್ಟೇ. ಯಾವ ಚಾಪ್ಟರ್ಸ್ ಬಿಟ್ಟರೆ ರಿಸ್ಕು? ನನ್ನ ತಮ್ಮನೆಲ್ಲ ಪ್ರಶ್ನೆ. ಸೊ ಆ ಪ್ರಶ್ನೆಗೆ ಉತ್ತರ ನಿಮ್ಮ ಕಣ್ಮುಂದೆನೇ ಇದೆ. ಯಾವ್ದ್ಯಾವುದು? ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಹ್ಯೂಮನ್ ರಿಪ್ರೊಡಕ್ಷನ್,
ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಆ್ಯಂಡ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಈ 4 ಚಾಪ್ಟರ್ ನಿಮ್ಮ ಚಿನ್ನದ ಗಣಿ. KGF ಕೋಲಾರ್. ಸೊ ಈ 4 ಚಾಪ್ಟರ್ನ ಮಿಸ್ ಮಾಡಿದ್ರೆ ಮೇಜರ್ ಡಿಸಡ್ವಾಂಟೇಜ್ ಇರುತ್ತೆ. ನೀವಿಷ್ಟು ಓದಿನೂ ಆ 4 ಚಾಪ್ಟರ್ನ ನೀವು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ದಟ್ಸ್ ವೆರಿ ವೆರಿ ಡಿಪೆಂಡೆಂಟ್. ಸೊ ಈ ಚಾಪ್ಟರ್ಸನ್ನು ಬಿಡಲೇಬೇಡಿ. ದ ಬಾಟಮ್ ಲೈನ್ ಈಸ್ ದೀಸ್ 4 ಚಾಪ್ಟರ್ಸ್ ಆರ್ ವೆರಿ ವೆರಿ ಡಿಫಿಕಲ್ಟ್, ಬಟ್ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಸಖತ್ ಈಸಿ, ಸಖತ್ ಆರಾಮಾಗಿ ನೀವು ಕ್ವೆಶ್ಚನ್ ಸಾಲ್ವ್ ಮಾಡ್ಬೋದು. ಇನ್ನೂ ಖುಷಿ ಬರುತ್ತೆ ನಿಮಗೆ, ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಯಾವುದು ಅಂತ. ಸೊ ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ದೀಸ್ ಚಾಪ್ಟರ್ಸ್. ಸೊ ಡೋಂಟ್ ಮಿಸ್ ಇಟ್. ಯು ವಿಲ್ ರಿಯಲಿ ಎಂಜಾಯ್ ಲರ್ನಿಂಗ್. ಇದನ್ನು ಸುಮ್ಮನೆ ಒಂದು ಸಬ್ಜೆಕ್ಟ್ ಥರ ನೋಡಬೇಡಿ ಮಕ್ಕಳ. ಸಿ ದ ರಿಯಲ್ ಲೈಫ್ ಅಪ್ಲಿಕೇಶನ್ಸ್. ಅಂಡರ್ಸ್ಟ್ಯಾಂಡ್. ಈಗ ಬಯೋಟೆಕ್ನಾಲಜಿ ಇಸ್ ಬೂಮಿಂಗ್ ಸೋ ಮಚ್. ನಿಮ್ಮ ಕಣ್ಮುಂದೆ ಎಲ್ಲ ಕಡೆ ಇದೆ. ವ್ಯಾಕ್ಸಿನ್ ಡೆವಲಪ್ಮೆಂಟ್ ಹೇಗಾಯಿತು, ಹೇಗಾಗಿರ್ಬೋದು. ಗೋ ಸಿ ರಿಯಲ್ ಲೈಫ್ ಎಕ್ಸಾಂಪಲ್ಸ್. ಗೋ ಟ್ರೈ ಆ್ಯಂಡ್ ಅನಲೈಸ್ ಹೇಗಿರುತ್ತೆ. ಐ ನೋ ಟೈಮ್ ಇಸ್ ಅ ಕನ್ಸ್ಟೆಂಟ್, ಬಟ್ ಪಾಡ್ಕಾಸ್ಟ್ಗಳನ್ನು ನೋಡಿ, ಈಸಿ ಆಕ್ಸೆಸ್ ಇನ್ಫಾರ್ಮೇಷನನ್ನು ನೋಡಿ, ಸೊ ದ್ಯಾಟ್ ಯು ವಿಲ್ ಹ್ಯಾವ್ ಮೋರ್ ಇಂಟ್ರೆಸ್ಟ್. ಓಕೆನಾ? ಸೊ ಈ 4 ಚಾಪ್ಟರ್ಸನ್ನು ಮಿಸ್ ಮಾಡಲೇಬೇಡಿ. ಆದರೆ ಈ 4 ಚಾಪ್ಟರ್ಸ್ ನಿಮಗೆ ತುಂಬ ಕಷ್ಟ ಅನಿಸಿದ್ರೆ ಡ್ರಾಪ್ ಅ ರೆಡ್ ಹಾರ್ಟ್, ಸೊ ದ್ಯಾಟ್ ಐ ವಿಲ್ ಮೇಕ್ ಮಚ್ ಮೋರ್ ವಿಡಿಯೋಸ್ ಆ್ಯಂಡ್ ಮಚ್ ಮೋರ್ ಲೈವ್ಸ್ ಟು ಹೆಲ್ಪ್ ಯು ಔಟ್ ವಿತ್ ದೀಸ್ 4 ಚಾಪ್ಟರ್ಸ್. ಇಲ್ಲ ಮ್ಯಾಮ್ ನನಗೆ ತುಂಬ ಈಸಿಯಾಗಿ ಅರ್ಥ ಆಗ್ತಾ ಇದೆ ಅಂದರೆ ಡ್ರಾಪ್ ಅ ಫೈರ್ ಎಮೋಜಿ, ಸೊ ದ್ಯಾಟ್ ನನಗೆ ಗೊತ್ತಾಗುತ್ತೆ ಎಷ್ಟು ಜನ ಮಕ್ಕಳಿಗೆ ಇದು ತುಂಬ ಈಸಿ ಆಗ್ತಾ ಇದೆ, ಯಾವ ರೀತಿ ನಾನು ಅವರಿಗೆ ಒಂದು ಸ್ವಲ್ಪ ಕಷ್ಟಕರವಾದಂಥ ಚಾಲೆಂಜಸನ್ನು ಕೊಡ್ಬೋದು ಅಂತ ನನಗೆ ಗೊತ್ತಾಗುತ್ತೆ. ನಿಮ್ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗಿರುವಂಥ ಒಂದೇ ಒಂದು ಪ್ಲಾಟ್ಫಾರ್ಮ್ ಇಸ್ ದೀಸ್ ಕಾಮೆಂಟ್ಸ್. ಸೊ ಪ್ಲೀಸ್ ಡೂ ಪೋರ್ ಇನ್ ಲಾಟ್ಸ್ ಆಫ್ ಕಾಮೆಂಟ್ಸ್. ಹಾಗೆ ನಿಮಗೆ ಈ ಥರ ವಿಡಿಯೋಸ್ ಬೇಕು, ಯೂಸ್ಫುಲ್ ಅನಿಸ್ತಾ ಇದೆ ಅಂದರೆ ಮರಿದಿರ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ಆರಂಭ ಹಾಗೂ ವಿಜೇತ ಬ್ಯಾಚಸ್ ಲೈವ್ ಇದೆ ಮಕ್ಕಳ. ಸೊ ವಿಜೇತ ಬ್ಯಾಚಸ್ನಲ್ಲಿ ನಾವು ಡೈಲಿ ಲೈವ್ ಕ್ಲಾಸಸ್ ಮಾಡ್ತೀವಿ, DPPs ಕೊಡ್ತೀವಿ, ಜೊತೆಗೆ PYQs, KCET PYQs, ಬೋರ್ಡ್ PYQs, ಪ್ರಾಕ್ಟೀಸ್ ಪೇಪರ್ಸ್ ಎಲ್ಲನೂ ನಿಮ್ಮ ಪ್ರಿಪರೇಷನ್ನ ಸಖತ್ ಈಸಿ ಮಾಡುತ್ತೆ. ನಮ್ಮ ಸಪೋರ್ಟ್ ನಿಮಗೆ ಸದಾ ಇರುತ್ತೆ. ಸೊ ವೆನ್ ಇಟ್ ಈಸ್ ಮೋರ್ ಸ್ಟ್ರಕ್ಚರ್ಡ್ ಇಟ್ ಈಸ್ ಮೋರ್ ಈಸಿಯರ್. ಸೊ ಇದನ್ನು ಇಟ್ಸ್ ಈಸಿ ಸೆಟ್ ದ್ಯಾನ್ ಡನ್. ಸೊ ಇದನ್ನು ಮಾಡಲಿಕ್ಕೆ ತುಂಬ ಎಫರ್ಟ್ ಬೇಕಾಗುತ್ತೆ, ಬಟ್ ನಾನು ಅದನ್ನು ಒಂದಷ್ಟು ಪ್ರೆಷರನ್ನು, ಸ್ಟ್ರೆಸ್ಸನ್ನು, ಎಫರ್ಟನ್ನು ಕಡಿಮೆ ಮಾಡ್ತೀನಿ ಅಂತ ನಾನು ಡೆಫಿನೆಟ್ಲಿ ಪ್ರಾಮಿಸ್ ಮಾಡ್ತಿದ್ದೀನಿ. ನೀವು ನಮ್ಮ ವಿಜೇತ ಬ್ಯಾಚಸನ್ನು ಜಾಯ್ನ್ ಆದರೆ, ನಾನೊಬ್ಬಳೇ ಅಲ್ಲ, ನಮ್ಮ ಎಲ್ಲ ಪರೀಕ್ಷೆ ಟೀಚರ್ಸ್ ಆರ್ ಸ್ಟ್ರೈವಿಂಗ್ ಟುವರ್ಡ್ಸ್ ದ್ಯಾಟ್. ಸೊ ಮೇಕ್ ಯೂಸ್ ಆಫ್ ದ್ಯಾಟ್ ಆಪರ್ಚುನಿಟಿ. ಈಗಲೇ ನಿಮಗೆ ಜಾಯ್ನ್ ಆಗಬೇಕು ಅಂತ ಅನಿಸ್ತಿದ್ರೆ ಈ ವಿಡಿಯೋ ಕೆಳಗಡೆ ಇರುವಂಥ ಲಿಂಕ್ಗಳನ್ನು ಕ್ಲಿಕ್ ಮಾಡಿ KCET ಬ್ಯಾಚಸ್ಗೆ ನೀವು ಜಾಯ್ನ್ ಆಗಿ. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್, ಸಿ ಯು.